ಹಾಯ್ ಹಲೋ ನಮಸ್ಕಾರ ಗುರುಗಳೇ, ನಾನು ನಿಮ್ಮ ವಿನು. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಬಂದಿದ್ದೀನಿ ಆಕ್ಚುಲಿ ವಾರಣಾಸಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ. ಇಲ್ಲಿಂದ ಬಂದ್ಬಿಟ್ಟು ಅಯೋಧ್ಯೆಗೆ ಹೋಗ್ಬೇಕು ಅಂತ. ಸೊ ಬಸ್ ಅಲ್ಲಿ ಹೋದ್ರೆ ಬಂದ್ಬಿಟ್ಟು ನಿಮ್ಗೆ 5 ರಿಂದ 6 ಅವರ್ ಆಗುತ್ತೆ. ಸೊ ನೋಡೋಣ, ಹೋಗ್ಬಿಟ್ಟು ಜನರಲ್ ಟಿಕೆಟ್ ತಗೊಂಡು ಅಲ್ಲಿಂದ ಅಯೋಧ್ಯೆಗೆ ಹೋಗೋಣ ಬನ್ನಿ. ನೋಡಿ, ಇದು ಸ್ಟೇಷನ್ ವಾರಣಾಸಿದು, ಅದ್ಭುತವಾಗಿದೆ ಆಚೆಯಿಂದ. ಗುರುಗಳೇ, ನಾನು ಈಗ ಹೋಗ್ಬಿಟ್ಟು ಜನರಲ್ ಟಿಕೆಟ್ ತಗೋಬೇಕು. ವೇಟು ಟಿಕೆಟ್ ಕೌಂಟರ್, ಜನರಲ್ ಟಿಕೆಟ್ ಕೌಂಟರ್ ಕಾಣಿಸ್ತಿದ್ಯಾ? ಇಲ್ಲಿ ಸಮಯ ಬಂದ್ಬಿಟ್ಟು 11:55. ಗುರುಗಳೇ, ಅನ್ಕೊಂಡಿದ್ದೆ ನಿಜ ಆಯ್ತು. ಸೊ ಅಯೋಧ್ಯೆಗೆ ಬಂದ್ಬಿಟ್ಟು ಟ್ರೈನ್ಸ್ ಇಲ್ವಂತೆ, ಇದ್ದಿದ್ದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಆನ್ಲೈನ್ ಅಲ್ಲಿ ತೋರಿಸಿವೆ, ಬಟ್ ಬುಕ್ ಮಾಡಕ್ ಹೋದ್ರೆ ಬುಕ್ ತಗೊಂತಾ ಇಲ್ಲ. ಬುಕ್ ಫೈನಲಿ ಸುಲ್ತಾನ್ಪುರ್ಗೆ ಟಿಕೆಟ್ ಸಿಕ್ತು. ಸೊ ಸುಲ್ತಾನ್ಪುರ್ಗೆ ಹೋಗ್ಬಿಟ್ಟು ಈಗ ನಂಬರ್ 9 ಅಲ್ಲಿ ನಿಂತಿದೆಯಂತೆ. ಇವ್ರ ಹೆಸರು ಬಂದ್ಬಿಟ್ಟು ಪೃಥ್ವಿ, ಅವ್ರ ಹೆಸರು ನಾನು ಅವಾಗಲೇ ಹೇಳ್ದೆ ಮಾಧವ್ ಅಂತ. ಸೊ ಈಗ ನಾವು 3 ಜನ ಸೇರ್ಬಿಟ್ಟು ನೋಡಿ 80 ರೂಪಾಯಿ ಬೀಳ್ತಿದೆ ಸುಲ್ತಾನ್ಪುರ್ಗೆ ಹೋಗಕ್ಕೆ. ಸೊ ಫೈನಲಿ ಟ್ರೈನ್ ಜರ್ನಿನೇ ತೋರಿಸ್ತೀನಿ. ಇಲ್ಲಿನ ರೈಲ್ವೆ ಸ್ಟೇಷನ್ ಮತ್ತೆ ಟ್ರೈನು ಮತ್ತೆ ಅಯೋಧ್ಯೆ ರೈಲ್ವೆ ಸ್ಟೇಷನ್ ಆಗಲ್ಲ, ಸುಲ್ತಾನ್ಪುರ್ ಇಳ್ಕೊಂಡು ಅಲ್ಲಿಂದ ನಮ್ ಜರ್ನಿ ಅಯೋಧ್ಯೆಗೆ. ಸೊ ಅಪ್ಪರ್ ಮೇಲೆ ಅಲ್ಲಿ ನೋಡಿ ನಿಮ್ಗೆ ಒಂದೇ ಭಾರತ್ ಟ್ರೈನ್ ಹೋಗ್ತಾ ಇದೆ. ನಾನು ಏನೋ ಅನ್ಕೊಂಡಿದ್ದೆ ಸಿಕ್ಕಾಪಟ್ಟೆ ಗಲೀಜ್ ಇರುತ್ತೆ ಸ್ಟೇಷನ್, ರೈಲು ಇದೆಲ್ಲ ಅಂತ. ಬಟ್ ಯಾವ್ದೇ ತರ ಗಲೀಜಿಲ್ಲ. ನೋಡಿ ಎಷ್ಟು ನೀಟಾಗಿದೆ ಟ್ರೈನ್ ಸ್ಟೇಷನ್. ನಾವು ಬ್ಯಾಕ್ ಸೈಡ್ ಬಂದಿದ್ದೀವಿ. ಈಗ ನಾವು 9ನೇ ಕೌಂಟರ್ಗೆ ಹೋಗ್ಬೇಕು. ಹೋಗ್ತಾ ಇರೋಂತ ಟ್ರೈನ್ ಬಂದ್ಬಿಟ್ಟು ಇದೆ. ಹಿಂದೆ ನೋಡಿ ಹೆಂಗಿದೆ, ಇನ್ನು ಸಿಕ್ಕಾಪಟ್ಟೆ ಇಂಪ್ರೂವ್ ಆಗ್ಬೇಕು. ಬಟ್ ಮೇನ್ ಎಲ್ಲೆಲ್ಲಿವೆ ಸ್ಟೇಷನ್ಸ್ ಆಗ್ಬೋದು, ಪಬ್ಲಿಕ್ ಪ್ಲೇಸಸ್ ಆಗ್ಬೋದು, ಇವೆಲ್ಲ ಸ್ವಲ್ಪ ತುಂಬಾ ನೀಟಾಗಿ ಇಟ್ಕೊಂತಿದ್ದಾರೆ. ನಾವು ಹೋಗ್ಬೇಕಾಗಿರುವಂತ ಟ್ರೈನ್ ಇದು ಬೇಗಂಪುರ್ ಎಕ್ಸ್ಪ್ರೆಸ್. ನೋಡಿ ವಾರಣಾಸಿ ಜಂಕ್ಷನ್. ನೋಡಿ ಇದು ವಾರಣಾಸಿಯ ಪುಟ್ಟ ರೈಲ್ವೆ ಸ್ಟೇಷನ್. ಏನೊಂದು 7 ಟ್ರ್ಯಾಕ್ ಇದೆ. ಇದೇ ಜನರಲ್. ಸೊ ಇದು ಒಳಗೆ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ತರ ಇದೆ ಅಂತ. ನೋಡಿ ಇದೇ ಹೋಗ್ತಿರೋದು. ಈಗ ತಾನೇ ಲಗೇಜ್ ಇಟ್ಬಿಟ್ಟು ಆಚೆ ಬಂದೆ, ನೀವು ತೋರಿಸೋಣ ಯಾವ ತರ ಇದೆ ಜನರಲ್ ಅಂತ. ನೋಡಿ ಅಲ್ಲಿದೆ ನಮ್ಮ ಬ್ಯಾಗ್ಸ್. ಇಲ್ಲೂ ಅಷ್ಟು ಖಾಲಿ ಇದೆ, ಬಿಕಾಸ್ ಇಲ್ಲಿ ತಾನೇ ಬಿಡ್ತಾ ಇದೆ ಟ್ರೈನ್. ಇದು ನಮ್ಮ ಸೀಟು. ಅದ್ರಲ್ಲಿ ಪ್ರೌಡ್ ಏನು ಅಂದ್ರೆ ನೋಡಿ, ಮೇಕ್ ಇನ್ ಇಂಡಿಯಾ ಎಲ್ಲ. ಇದು ಫ್ರಂಟ್ ಟು ಬ್ಯಾಕ್ ಕ್ಯಾಬಿನ್. ಆವಾಗಲೇ ಒಂದೇ ಭಾರತ್ ಟ್ರೈನ್ ನೋಡಿದ್ವಿ, ಇವಾಗ ಒಂದು ನೋಡಿ ಇಲ್ಲೊಂದು ನಿಂತಿದೆ. ಸೊ ಇಲ್ಲಿಂದ ಸುಮಾರು ಒಂದೇ ಭಾರತ್ ಟ್ರೈನ್ಗಳು ಬಿಡ್ತಾರೆ UP-ಯಲ್ಲಿ. ಟ್ರೈನ್ ಸ್ಟಾರ್ಟ್ ಆಗಿದೆ 12:45ಗೆ. ಒಂದು 5 ನಿಮಿಷ ಲೇಟ್ ಆಯಿತು. ನೋಡಿ ಜನರಲ್. ನೋಡಿ ಎಷ್ಟು ರಶ್ ಆಗಿದೆ ಅಂತ. ನೋಡಿ ಮೇಲೆ ಪೂರ್ತಿ ಲಗೇಜು. ಇಲ್ಲಿ ನೋಡಿ 4 ಜನ ಕೂತ್ಕೊಳ್ಳೋದ್ರೆ 5 ಜನ ಕೂತ್ಕೊಳ್ತಾ ಇದ್ದಾರೆ. ಇಲ್ಲಿ ಲಗೇಜು ಮೇಲೆ ನೋಡಿ, ಲಗೇಜ್ ಇಡೋ ಜಾಗದಲ್ಲಿ ಈ ಥರ ಕೂತಿದ್ದಾರೆ. ಈಗ ಬಂದ್ಬಿಟ್ಟು ಒಂದು ಸ್ಟೇಷನ್ ಬಂದು ಸ್ಟೇಷನ್ ನೋಡಿ ಯಾವುದೋ ಒಂದು ಟ್ರೈನ್ ಪಾಸ್ ಆಗಬೇಕು ಅಂತ ಸ್ಟೇಷನಿಂದ ಹಿಂದೆನೇ ಹಾಕಿದ್ದಾರೆ. ಅದು ಗೂಡ್ಸ್ ಟ್ರೈನು. ನೋಡಿ ಇಲ್ಲಿ ಕಾಣ್ತಿದೆ. ಗುರುಗಳೇ ಬಂತು ನೋಡಿ ಸ್ಟೇಷನ್ನು. ನೋಡಿ ಇದು ಸುಲ್ತಾನ್ಪುರ್ ಸ್ಟೇಷನ್ನು. ಇಂದ 70 ಕಿಲೋಮೀಟರ್ ಇದೆ. ನೋಡಿ ಎಲ್ಲರೂ ಜನರಲ್ಗೆ ಹತ್ತಕ್ಕೆ ಅಂತ ಹೆಂಗ್ ಬರ್ತಿದ್ದಾರೆ. ಸಿಕ್ಕಾಪಟ್ಟೆ ರಶ್ ಆಗುತ್ತೆ. ಸೊ ನಾನು ನಿಮಗೆ ಟ್ರೈನ್ ಜರ್ನಿ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ನಾನು ವಾರಣಾಸಿಯಿಂದ ಅಯೋಧ್ಯೆಗೆ ಜರ್ನಿ ಮಾಡೋದನ್ನು ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ. ಸೊ ನಾವು ಬಂದಂಥ ಟ್ರೈನ್ ಬಂದ್ಬಿಟ್ಟು ಇದೆ ನೋಡಿ, ಅದೀಗ ಹೋಗುತ್ತೆ. ನಾವೀಗ ಬಂದಿದ್ದೀವಿ ಸುಲ್ತಾನ್ಪುರ್ಗೆ. ಸುಲ್ತಾನ್ಪುರಿಂದ 70 ಕಿಲೋಮೀಟರ್ 60 ಕಿಲೋಮೀಟರ್ ಇದೆ. ಅಲ್ಲಿ ಬಂದ್ಬಿಟ್ಟು ಅಯೋಧ್ಯೆ ಹತ್ರ ಒಂದು 7 ಕಿಲೋಮೀಟರ್ ಹಿಂದೆನೇ. ಅಂದರೆ ವೆಹಿಕಲ್ಸ್ನ ಬಿಡ್ತಿಲ್ವಂತೆ. ನೋಡೋಣ, ವೆಹಿಕಲ್ಸ್ ಬಿಟ್ಟರೆ ಇಲ್ಲ ಅಂದರೆ ನಡ್ಕೊಂಡು ಹೋಗ್ಬೇಕಂತೆ. ಸೊ ಹೆಂಗಾಗುತ್ತೆ ಅಂತ ಹುಡುಗರು. ಸುಲ್ತಾನ್ಪುರಲ್ಲಿ ಅಲ್ಲಿ ಕಾಣಿಸ್ತಿದೆ ನೋಡಿ ಬೋರ್ಡು, ಸುಲ್ತಾನ್ಪುರ್ ರೈಲ್ವೆ ಸ್ಟೇಷನ್ನು. ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ. ಅಲ್ಲಿ ರಾಮ್ ಭಜನೆ ಮಾಡ್ತವ್ರೆ. ಇಲ್ಲಿ ಬಂದ್ಬಿಟ್ಟು ಪ್ರಸಾದ ಕೊಡ್ತವ್ರೆ. ನನಗಂತೂ ಬೆಳಗ್ಗೆ ತಿಂಡಿ ಮಾಡಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ನೋಡಬೇಕು. ನೋಡಿ ಈ ಥರ ಬೂಂದಿ ಕೊಡ್ತವ್ರೆ ನೋಡಿ. ಥ್ಯಾಂಕ್ ಯು. ನೋಡಿ ಈ ಥರ ಪ್ರಸಾದ ಕೊಡ್ತವ್ರೆ. ಒಳ್ಳೆ ಸೆಂಟ್ರಲ್ಲಿ ರಾಮಪ್ರಸಾದ ಸಿಕ್ತು. ಸೊ ಈ ಸುಲ್ತಾನ್ಪುರಿಂದ
ಸುಲ್ತಾನ್ಪುರಿಂದ ಸ್ವಲ್ಪ ಆಚೆಗೆ ಬಂದಾಗ ಇದು ಸಿಕ್ಕಿದೆ. ಅಯೋಧ್ಯೆ ನೋಡಿ ಇನ್ನು 65 ಕಿಲೋಮೀಟರ್ ಇದೆ. ನೋಡಿ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಒಳ್ಳೆ ಕೇಸರಿ ಬಾತ್ ಕೊಟ್ಟರು, ಸ್ವಲ್ಪ ಹೊಟ್ಟೆ ತುಂಬಿತು. ಅಲ್ಲಲ್ಲಿ ಪ್ರಸಾದ ಕೊಡ್ತವ್ರೆ. ಸೊ ಹೋಟ್ಲಲ್ಲಿ ತಿನ್ನೋ ಅಷ್ಟು ಟೈಮ್ ಇಲ್ಲ ಈಗ. ಅಲ್ಲಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾ ಇರೋದಷ್ಟೇ. ನಮ್ಮ ಜೊತೆ ಸುಲ್ತಾನ್ಪುರ್ನ ಬಸ್ ಸ್ಟಾಪ್ ಮುಂಭಾಗ ನೋಡಿ, ಅದೇ ಸುಲ್ತಾನ್ಪುರ್ನ ಗೌರ್ಮೆಂಟ್ ಬಸ್ಸುಗಳು. ಗುರುಳೆ ಸದ್ಯಕ್ಕಂತೂ ಯಾವ ಬಸ್ಸು ಹೋಗ್ತಾ ಇಲ್ಲ. ಸೊ ನಾನು ಆ್ಯಕ್ಚುಲಿ ಒಬ್ಬ ಇದ್ದೆ, ನನ್ನ ಜೊತೆ ಇಬ್ಬರು ಸೇರಿಕೊಂಡ್ರು, ಇಬ್ಬರ ಜೊತೆ 5 ಜನ ಸೇರಿಕೊಂಡ್ರು. 5 ಜನ ಜೊತೆ ಈಗ 15-16 ಜನ ಆಗಿದ್ದೀವಿ. ನೋಡಿ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ಅಲ್ಲೆಲ್ಲ ಇಲ್ಲೇ ಹೋಗ್ತಾ ಇರಲ್ವಾ, ಒಂದು 15 ಜನ ಆಗ್ಬಿಟ್ವಿ. ಈಗ ಗೊತ್ತಿಲ್ಲ, ಒಂದು ಪ್ರೈವೇಟ್ ವೆಹಿಕಲ್ ಯಾವುದಾದ್ರೂ ಮಾಡಿಕೊಂಡು ನಿಯರ್ ಬೈ ಹೋಗ್ಬೇಕು. ಗುರುಳೆ ಅಯೋಧ್ಯ ಬಂದುಬಿಟ್ಟು ನೋಡಿ 65 ಕಿಲೋಮೀಟರ್ ಇದೆ. ಬಟ್ ದೇವರಡಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಅಲ್ಲಿ ಸ್ಟಾಪ್ ಮಾಡ್ಬಿಟ್ಟು ನಡ್ಕೊಂಡು ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಸ್ವಲ್ಪ ಮುಂದೆ ಹೋದರೆ ಏನು ಮಾಡಿದ್ದಾರೆ ಪೊಲೀಸವರು, ಚಕ್ಬಂದಿ ಹಾಕಿದ್ದಾರೆ, ಇಲ್ಲಿಂದ ಹೋಗ್ಬಾರ್ದು. ಸೊ ನಡ್ಕೊಂಡು ಹೋಗೋ ಥರ ಇದ್ದರೆ ಹೋಗಿ ಅಂತ ಹೇಳಿದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಸುಲ್ತಾನ್ಪುರಿಂದ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಮುಂದೆ ಚಕ್ಬಂದಿ ಹಾಕೋರು, ಅಂದರೆ ಗಾಡಿಗಳು ಬಿಡ್ತಿಲ್ಲ. ಮೇ ಬಿ ಅವರು ಪೊಲೀಸವ್ರು ನಮ್ಗೆ ಸಜೆಸ್ಟ್ ಮಾಡ್ತಿದ್ದಾರೆ, ಇವತ್ತು ಇದ್ಬಿಡಿ ಇಲ್ಲಿ ಬೆಳಗ್ಗೆ ಹೋಗಿ, ಸೊ ಟ್ರಾನ್ಸ್ಪೋರ್ಟೇಷನ್ಸ್ ಎಲ್ಲ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನು ಬಸ್ ಸ್ಟ್ಯಾಂಡಲ್ಲಿ ಹೇಳ್ತಿದ್ದಾರೆ ಒಂದು 5 ಗಂಟೆ ಇಲ್ಲ 6 ಗಂಟೆಗೆ ಆ ಥರ ಬಿಡ್ತೀವಿ ಅಂತ. ಸದ್ಯಕ್ಕೆ ನಾವಿದ್ದೀವಿ ಸುಲ್ತಾನ್ಪುರ್ನ ಪಕ್ಕದಲ್ಲೇ ಒಂದು ಬ್ರಿಡ್ಜ್ ಮೇಲೆ. ನೋಡಿ 65 ಕಿಲೋಮೀಟ್ರು ನೋಡಿದ್ರೆ ಯಾವುದು ಗಾಡಿ ಬಿಡ್ತಾ ಇಲ್ಲ. ಸರಿಯಾದ ಒಂದು ಹೋಟೆಲ್ಲ ಸುಲ್ತಾನ್ಪುರಲ್ಲಿ. ಈಗ ನೋಡಿ, ಇಲ್ಲಿ ಪೊಲೀಸವರು ಏನೋ ತಿನ್ಲಿಕ್ಕೆ ಕೊಡ್ತಾ ಇದ್ದಾರೆ. ನೋಡ ಏನು ಕೊಡ್ತಾ ಇದ್ದಾರೆ ಅಂತ. ಒಂದು ಸ್ವೀಟ್ ಬಾಕ್ಸ್ ಆ್ಯಂಡ್ ಒಂದು ವಾಟರ್ ಬಾಟಲ್ ಕೊಡ್ತಿದ್ದಾರೆ. ಐ ಹ್ಯಾವ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಫ್ರಮ್ ಸುಲ್ತಾನ್ಪುರ್ ಪೊಲೀಸ್. ಫ್ರಮ್ ಸುಲ್ತಾನ್ಪುರ್ ಪೊಲೀಸ್. ದೇ ಆರ್ ಗಿವಿಂಗ್ ದಿಸ್ ವಾಟರ್ ಬಾಲ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು. ಅವ್ರು ನೋಡಿ ಈ ಥರ ಒಂದು ಸ್ವೀಟ್ ಬಾಕ್ಸು ಪ್ಲಸ್ ನೀರು ಕೊಡ್ತಾ ಇದ್ದಾರೆ. ಈ ಥರ ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅಂದ್ಕೊತಾ ಇದ್ದಾರೆ. ಹಾಗಾಗಿ ಕೊಟ್ಟಿದ್ದಾರೆ. ಗೊತ್ತಿಲ್ಲ ರಾಮ ಯಾವ ಥರ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಸ್ವೀಟ್ ಅಲ್ಲ ಇದು, ಆ್ಯಕ್ಚುಲಿ ಪೂರಿ ಮತ್ತು ಸಬ್ಜಿ, ಅಂದರೆ ಪೂರಿ ಸಾಂಬಾರು ಕೊಟ್ಟಿದ್ದಾರೆ. ನೋಡಿ ನಡ್ಕೊಂಡು ಹೋಗ್ತಾ ನೋಡಿ, ಯಾವುದೋ ಒಂದು ಬೈಕರ್ ಟ್ರೂಪ್ ಬರ್ತಿದೆ. ಒಂದಲ್ಲ 2 ಅಲ್ಲ 3 ಅಲ್ಲ, ಒಂದು 7 ಕಿಲೋಮೀಟರ್ ನಡ್ಕೊಂಬಂದ್ವಿ ಅಲ್ಲಿಂದ. ಮತ್ತು ಈ ಟುಕ್ ಗಾಡಿ ಒಂದು ಸಿಕ್ತು. ಸೊ ಇವ್ರು ಬಂದ್ಬಿಟ್ಟು ಒಂದು 5-6 ಕಿಲೋಮೀಟರ್ ಸರ್. ಹಾಂ ನೋಡೋಣ. ಹಾಂ, ಒಂದು 5-6 ಕಿಲೋಮೀಟ್ರ್ ಬಿಡ್ತಾರಂತೆ. ಅಲ್ಲಿಂದ ಮತ್ತೆ ಒಂದು ಚೌಕ್ ಇರ್ತಾರೆ, ಪೊಲೀಸ್ ಬಂದ್ಬಿಟ್ಟು ಅಡ್ಡ ಹಾಕಿದ್ದಾರೆ ಚೌಕು, ಆಯಿತಾ? ಅಂದರೆ ಯಾವುದು ಗಾಡಿಗಳು ಬಿಡ್ತಾ ಇಲ್ಲ. ಆ ಚೌಕನ್ನು ದಾಟ್ಬಿಟ್ಟು ಹೋದ್ಮೇಲೆ ಯಾವುದಾದ್ರೂ ಈ ಥರ ಗಾಡಿ ಸಿಗುತ್ತೆ. 5-5 ಕಿಲೋಮೀಟ್ರ್ ಈ ಥರ ಹೋಗ್ತಾ ಇರಬೇಕು. ಜರ್ನಿ ಅಂತೂ ಸಖತ್ತಾಗಿದೆ. ಬಟ್ ನನ್ನ ಬ್ಯಾಗು 15 kg ಇದೆ ಗುರು. 7 ದಿನಕ್ಕೆ ಅಂತ ಹೇಳ್ಬಿಟ್ಟು ಬಂದಿರೋದು ನಾನು. ಹಾಗಾಗಿ 15 kg ಇದೆ. ಏನು ಮಾಡೋದೋ ಗೊತ್ತಿಲ್ಲ. ಸೊ ಅದನ್ನ ಎತ್ಕೊಂಡು ನಡೆಯೋದು ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಈಗ ಸದ್ಯಕ್ಕೆ ಈ ಟುಕ್ಟುಕ್ಕಲ್ಲಿ ಒಂದು 5-6 ಕಿಲೋಮೀಟ್ರ್ ಹೋಗ್ತೀವಿ. ಅದಾದಮೇಲೆ ಇನ್ನೊಂದು ಟುಕ್ಟುಕ್, ಸರಿನಾ? ಟುಕ್ಟುಕ್ಕಲ್ಲಿ ಹೋಗ್ತಾ ಇದೀವಿ ಗುರು, ಟುಕ್ಟುಕ್ಕು. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಸುಮಾರು ಜನನ ಲಿಫ್ಟ್ ಕೇಳಿದೆ, ಒಬ್ಬರು ಕೊಟ್ಟಿಲ್ಲ ಗುರು. ಅದು ಮುಖನೇ ನೋಡ್ತಿಲ್ಲ. ಹೊರಗಡೆ ಇದು ಬಂದ್ಬಿಟ್ಟು 2ನೇ ಗಾಡಿ. ಇದು ನೋಡಿ 2ನೇ ಗಾಡಿ, ಆಯಿತಾ? ನೋಡಿ ಈಗ ಇವ್ರು ಬಂದ್ಬಿಟ್ಟು ಆಲ್ಮೋಸ್ಟು ಒಂದು 75 ವರ್ಷ ಅನಿಸುತ್ತೆ. ಇವರು ಅಯೋಧ್ಯೆಗೆ ಹೊರಟಿದ್ದಾರೆ. ನೋಡಿ ಎಲ್ಲ ದೀಪಗಳು ಹಚ್ಚಿದ್ದಾರೆ. ನೋಡಿ ಇಲ್ಲೊಂದು ದೇವಸ್ಥಾನ. ಎಲ್ಲೆಲ್ಲೂ ಪ್ರಸಾದ ಕೊಡ್ತಾವ್ರೆ ಗುರು. ನೋಡಿ ಅಲ್ಲೆಲ್ಲ ಸೆಕ್ಯೂರಿಟಿ ಗನ್ ಹಿಡ್ದವ್ರೆ. ಮತ್ತು ಇವಾಗ ನೋಡಿ ಈ ಥರ ಗಾಡಿಯಲ್ಲಿ ನೆಕ್ಸ್ಟ್ ನಾವು ಹೋಗ್ಬೇಕು. ಇದೇನು ಕಾಣಿಸ್ತಿದೆ ಇದು? ಇಲ್ಲಿ ನೋಡಿ, ಇಲ್ಲೊಂದು ಚೌಕ್ ಹಾಕಿದ್ದಾರೆ. ಒಳಗಡೆ ಯಾವುದೇ ಥರ ಗಾಡಿಗಳನ್ನ ಬಿಡ್ತಾ ಇಲ್ಲ. ನೋಡಿ ಇಲ್ಲೇ ನಿಲ್ಲಿಸ್ತಾವ್ರೆ. ಇಲ್ಲಿ ನೋಡಿ ಗುರು,
ಮನೆ ಮನೆಯಲ್ಲಿ ದೀಪ ಹಚ್ಚಿದ್ದಾರೆ. ವಾವ್, ನೋಡಿ ಚಿಕ್ಕ ಸಣ್ಣ ಪುಟ್ಟ ಮನೆ ಪ್ರಸಾದ ಕೊಡ್ತಾ ಇದ್ದಾರೆ. ಜಯ ಶ್ರೀರಾಮ್. ನೋಡಿ ಇವರೇ ಪ್ರಸಾದ ಕೊಡ್ತಾ ಇರೋದು ಇವ್ರ ಮನೆ ಮುಂದೆ. ಜಯ ಶ್ರೀರಾಮ್. ಸಿಕ್ಕಾಪಟ್ಟೆ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದ ಆಲ್ಮೋಸ್ಟ್ ಒಂದು 3-4 ಆಟೋ ಹಿಡಿದ್ವಿ. 4 ಆಟೋಗೂ 20 ರೂಪಾಯಿ 30 ರೂಪಾಯಿ ಈ ಥರ ಕೊಟ್ಕೊಂಡು ಬಂದ್ವಿ. ಈಗ ಇಲ್ಲಿಂದ ಸ್ವಲ್ಪ ದೂರ ಒಂದು 2 ಕಿಲೋಮೀಟರ್ ನಡಿಬೇಕಂತೆ. ಅಲ್ಲಿ ಮತ್ತೆ ಆಟೋ ಸಿಗುತ್ತೆ. ಒಂದು 4-5 ಆಟೋ ಹಿಡ್ಕೊಂಡು ಇನ್ನೂ ಒಂದು 35 ಕಿಲೋಮೀಟ್ರ್ ಇದೆ. ಮನೆ ಮುಂದೆ ಎಲ್ಲ ಯಾವ ಥರ ದೀಪಗಳು ಹಚ್ಚಿದ್ದಾರೆ ಅಂತ. ಐ ಹೋಪ್ ಎಲ್ಲ ಕಡೆನೂ ಹಚ್ತಾ ಇರ್ತಾರೆ ಅನಿಸುತ್ತೆ, ಬೆಂಗಳೂರಲ್ಲಿ ಕೂಡ. ಇಲ್ಲಿ ನೋಡಿ ಗುರು, ನಡ್ಕೊಂಡು ಹೋಗೋರ್ಗಷ್ಟೇ ಎಂಟ್ರಿ. ನೋಡಿ ಈ ಥರ ಚೌಕಿಗಳು ಹಾಕಿದ್ದಾರೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಮಜಾ ಬರ್ತಿದೆ ಗುರು. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಆಟೋ ಅಂತ ಹೋಗೋಣ. ನೋಡಿ ಗುರು, ದೀಪಾವಳಿ ಮಾಡ್ತಾರೆ ಗುರುಗಳೇ. ಅದೇನೋ ಗೊತ್ತಿಲ್ಲ, ಒಂದು ರೋಡ್ ಮೇನ್ ರೋಡಿಂದ ಡೈವರ್ಟ್ ಮಾಡಿದ್ರು ನಮ್ಮನ್ನು ರೈಟ್ಗೆ. ಆಲ್ಮೋಸ್ಟ್ ಸುಮಾರು ಜನ ಇದ್ವಿ. ಎಲ್ಲರೂ ಡೈವರ್ಟ್ ಮಾಡಿಬಿಟ್ಟು ಒಂದು ಟೆಂಪಲ್ ಮುಂದೆ ಸ್ಟಾಪ್ ಮಾಡಿಸಿದ್ದಾರೆ. ಅಂದರೆ ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ ಅಂತ. ಸೊ ನೋಡ್ಬೇಕು ಇಲ್ಲಿಂದ ಹೋಗೋದಾ ಇಲ್ವಾ ಹೆಂಗೆ ಅಂತ ಹೇಳ್ಬಿಟ್ಟು. ಈ ಥರ ಮಲಗಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಕೊಟ್ಟಿದ್ದಾರೆ. ನೋಡಿ ಇವರೆಲ್ಲ ಭಕ್ತರೆ. ಗುರುಗಳೇ, ಇನ್ನೂ 36 ಕಿಲೋಮೀಟ್ರ್ ಇದೆ. ಇಲ್ಲೇ ಸ್ಟಾಪ್ ಮಾಡಿಸ್ಬಿಟ್ಟಿದ್ದಾರೆ. ಸೊ ಇನ್ನೂ ಟೈಮ್ ಬಂದ್ಬಿಟ್ಟು 6:15. ಸೊ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗುರುಗಳೇ. ಮತ್ತು ನಾನು ಮತ್ತು ಇವರು ನನ್ನ ಫ್ರೆಂಡ್ ಅಂದರೆ ಇಲ್ಲಿ ಪರಿಚಯ ಆದರು ವಾಕಿಂಗ್ ಮಾಡುವಾಗ. ನೋಡಿ ಅಲ್ಲಿ ಟೆಂಪಲ್ ಕಾಣಿಸ್ತಿದೆಯಲ್ವಾ, ಆ ಟೆಂಪಲಿಂದ ಹೆಂಗೋ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೂ 6:15 ಆಗಿದೆ. ಸೊ ಇನ್ನೂ ಸ್ವಲ್ಪ ಮುಂದೆ ಹೋಗ್ತೀವಿ. ನೋಡೋಣ, ಒಂದು 10 ಗಂಟೆವರೆಗೂ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀವಿ. ಅಕ್ಕ ನಾಮ್ ಭಾಯ್ मनोज कुमार है. ಈಸ್ ಫ್ರಮ್ ಅಸ್ಸಾಮಿಂದ ಇವರು. ನೋಡೋಣ, ನೋಡಿ ಅಲ್ಲಿ ದೇವಸ್ಥಾನದಲ್ಲಿ ಇರೋ ಥರ ಇದ್ರೆ ಇರ್ಬೋದು. ಬಟ್ ನನಗೇನೋ ಇರೋಕ್ಕೆ ಇನ್ನೂ ಇಷ್ಟ ಇಲ್ಲ. ಒಂದು 10 ಗಂಟೆವರೆಗೂ ಟ್ರೈ ಮಾಡೋಣ, ಎಷ್ಟು ದೂರ ಹೋಗ್ತೀವೋ ಅಷ್ಟು ದೂರ. ಇವಳೆ ಹಂಗೂ ಹಿಂಗೂ ಆಲ್ಮೋಸ್ಟ್ ಒಂದು 30-32 ಕಿಲೋಮೀಟ್ರ್ ಬಂದಿದ್ವಿ. ಸೊ 32 ಕಿಲೋಮೀಟ್ರ್ ಬಂದ್ಬಿಟ್ಟು ಇನ್ನೊಂದು ಅರ್ಧ ಇದೆ. ಈ ಸಮಯ ಬಂದ್ಬಿಟ್ಟು 7 ಗಂಟೆ 15 ನಿಮಿಷ ಆಗಿದೆ. ನೋಡೋಣ ಏನು ಅಂತ. ಇನ್ನು ಅಯೋಧ್ಯ ಧಾಮ್ ಬಂದ್ಬಿಟ್ಟು 38 ಕಿಲೋಮೀಟ್ರ್ ಇದೆ. ಅಯೋಧ್ಯ 28 ಕಿಲೋಮೀಟ್ರ್ ಇದೆ. ಹಿಂಗೆ ಸೀದಾ ಹೋಗ್ಬೇಕು. ಫುಲ್ ಕತ್ಲಾಗಿದೆ. ಈಗ ಬಂದಿದ್ದೀವಿ. ಆ್ಯಕ್ಚುಲಾಗಿ ಪೊಲೀಸ್ ಗಾಡಿಯಲ್ಲೇ ಹತ್ತಿದ್ದೀವಿ. ಇಲ್ಲಿ ನೋಡ್ಬೋದು. ನೋಡಿ ಪೊಲೀಸ್ ಗಾಡಿಯಲ್ಲೇ ಹತ್ತಿದ್ದೀವಿ ಲಾಸ್ಟ್ಗೆ. ಏನೇನು ವ್ಯವಸ್ಥೆ, ಏನೇನು ಐ ಮೀನ್ ಯಾವ ಥರ ಟ್ರೈ ಮಾಡ್ತಿದ್ದೀವಿ ಅಂದರೆ ನೋಡಿ ಲಾಸ್ಟ್ಗೆ. ಗುರುಗಳೇ, ಏನೇನು ಕಷ್ಟ ಬೀಳ್ತಿದ್ದೀವಿ ಅಂದರೆ ಇನ್ನೇನಿಲ್ಲ ಅಂದರೂ ಒಂದು 24 ಕಿಲೋಮೀಟ್ರ್ ಇದೆ. ಇವತ್ತು ನೋಡಿ ನಾನು ಯಾವತ್ತೂ ಹತ್ತಿಲ್ಲ. ಪೊಲೀಸ್ ಗಾಡಿಯಲ್ಲಿ ಹತ್ತಿದ್ದೀನಿ. ಇಲ್ಲಿ ನೋಡಿ ಗುರು, ಎಷ್ಟು ರಶ್ ಆಗಿದೆ. ಇರೋ ಪಾದಯಾತ್ರಿಗಳೆಲ್ಲ ಹಚ್ಕೊಂಡಿದ್ದಾರೆ ನೋಡಿ. ಫುಲ್ ಹೆಂಗಿದೆ. ಫೈನಲಿ ಅಯೋಧ್ಯೆಗೆ ಬಂದ್ಬಿಟ್ವಿ. ಇನ್ನೊಂದು 12 ಕಿಲೋಮೀಟ್ರ್ ಇದೆ. ಅಂದರೆ ಅಯೋಧ್ಯೆ ಟೌನಿಗೆ ಬಂದಿದ್ದೀವಿ. ನೋಡಿ ಹೆಂಗೆ ರೆಡಿ ಆಗಿದೆ ಅಯೋಧ್ಯೆ. ಗಲ್ಲಿಗಳು ಹೆಂಗಿದೆ ನೋಡಿ. ಅಯೋಧ್ಯೆಯಲ್ಲಿ ದೀಪಾವಳಿ ಮಾಡ್ತವ್ರೆ ಗುರು. ನೋಡಿ ಸಿಕ್ಕಾಪಟ್ಟು ಎಲ್ಲ ಮನೆಗೂ ಸೀರಿಯಲ್ ಸೆಟ್ಸು. ಅಯೋಧ್ಯದಲ್ಲಿ ಡಾಮಿನೋಸ್ ಪಿಜ್ಜಾನು ಇದೆ. ಇದು ನಮ್ಮ ಡ್ರೈವರ್ ಹೇಳ್ತಿದ್ದಾರೆ, ಆಟೋ ಡ್ರೈವರು. ಇದು ಬಂದ್ಬಿಟ್ಟು ಹೊಸ ಬಿಲ್ಡಿಂಗ್ ಅಂತೆ. ಇದು ಕ್ಯಾ ಹೈ ಭೈ? ನೋಡಿ ಎಷ್ಟು ಚೆನ್ನಾಗಿದೆ ಪೇಂಟಿಂಗು. ತ್ರಿವೇಣಿ ಸಾಧನ್ ಪೇಂಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಶಾಪುಗಳು ಇಲ್ಲಿ ನೋಡಿ. ಇದು 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 ಸ್ವಸ್ತಿಕ್ಕು, ಹನುಮಾನ್ ಯಾವ ಥರ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ. ಸೂಪರ್ ಗುರು. ಇದು 9 ಗಂಟೆ 50 ನಿಮಿಷ ಆಗ್ತಿದೆ ಗುರು. ಸೊ ಇನ್ನೂ ಪಾದಯಾತ್ರಿಗಳು ನಡೀತಾನೆ ಇದ್ದಾರೆ ನೋಡಿ. ಈ ಥರ ಬಾವುಟ ಹಿಡ್ಕೊಂಡು ಗ್ಲೌಸ್ ಹಾಕ್ಕೊಂಡು. ಚಳಿ ಮಾತ್ರ ಸಿಕ್ಕಾಪಟ್ಟೆ ಇದೆ. 7 ಡಿಗ್ರಿಯಲ್ಲಿ ನಡೀತಿದೆ. ಫೈನಲಿ ನೋಡಿ ಅಯೋಧ್ಯ ಅಂದರೆ ರಾಮ ಮಂದಿರ್ ಗೇಟ್ ಮುಂದೆ
ಬಂದಿದ್ದೀವಿ ನೋಡಿ, ಅಲ್ಲಿ ಕಾಣ್ತಿದ್ಯಾ ಅದೇ ಗೇಟ್ ನೋಡಿ, ಇದೇ ಬಾಗಿಲು ಎಂಟ್ರೆನ್ಸು. ಸೊ ಇಲ್ಲಿವರೆಗೂ ವೆಹಿಕಲ್ಸ್ ಬಿಡ್ತಿದ್ದಾರೆ ಈಗ. ಮತ್ತು ಹಿಂದೆ ನೋಡಿಕೊಂಡ್ರೆ ಇದು ಹೊಸ ಫ್ಲೈಓವರು, ಅಲ್ಲಿ ನೋಡಿ ಆ ಥರ ಮೆಟಲ್ ಕುದುರೆ ಅದು ಇದು ಎಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ಲಬ್ ಎಲ್ಲ ಕಡೆನೂ ದೀಪಾವಳಿ ಥರನೇ ಮಾಡ್ತಾ ಇದ್ದಾರೆ. ದೀಪಾವಳಿನೇ ಅಂದ್ಕೊಳ್ಳಿ, ಇದು ಫಸ್ಟ್ ದೀಪಾವಳಿ ನ್ಯೂ ಇಯರ್ ಆದಮೇಲೆ. ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ಜರ್ನಿ ನಿಮ್ಗೆ ತುಂಬ ಇಷ್ಟ ಆಗಿದರೆ ಇನ್ನು ಮುಂದೆ ಬರೋ ಜರ್ನಿಯಲ್ಲಿ ಆಲ್ಮೋಸ್ಟ್ ಈಗ ರಾಮ ಮಂದಿರ ಅದು ಇದು ಎಲ್ಲ ತೋರಿಸ್ತೀನಿ. ಈಗ ಇಲ್ಲಿಗೆ ಈ ಜರ್ನಿ ಅಂದರೆ ಟ್ರೈನಿಂದ ಬಸ್ಸು, ಬಸ್ಸಿಂದ ಟುಕ್ ಟುಕ್ಕು, ಸುಮಾರು ಗಾಡಿ ಅದು ಇದು ಎಲ್ಲ ಹತ್ಬಿಟ್ವಿ. ಸೊ ಲಾಸ್ಟಿಗೆ ಇಲ್ಲಿಗೆ ಬಂದು ನಿಂತಿದ್ದೀವಿ. ಸೊ ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್. ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ.